Bengaluru street dog population has decreased by 10% with 2.79 lakh stray dogs present in the city. The civic body in Bengaluru, BBMP, released a survey which reported this decline. The survey was conducted to study the impact of the ongoing animal birth control and anti-rabies vaccination programs. Dog neutering increased by 20% from 51.16% in 2019 to 71.85% in 2023. Neutering is the process of making a male dog infertile. The survey was conducted in the randomly selected 1,360 microzones over 12 days. Drones were also deployed in the survey for lake surrounding areas, which is the first of its kind in the country. Mahadevapura zone recorded the highest number of stray dogs at over 58,000 and the lowest number was recorded in Dasahalli with over 21,000 dogs. BBMP has also said that they will work towards eradicating rabies by 2030. Around 15,000 dog bite cases have been reported till September 2023. Over 22,000 dog bite cases were reported last year. However, the local animal rights activist Arun Prasad has a different opinion about the survey conducted. ಈಗ ಇದು BBMP ಡಾಗ್ ಸೆನ್ಸಸ್ ಮುಗಿಸಿದೆ. ಬಟ್ ಇದು ಡಾಗ್ ಸೆನ್ಸಸಲ್ಲಿ ಏನಾಗ್ತಿದೆ ನೋಡಿ, ಡೇಟಾ ಬಂದು ನಮಗೆ ರಿಯಲ್ ಟೈಮ್ ಡೇಟಾ ಬೇಕಂದರೆ ಓಕೆ ಯಾವ ರೋಡಲ್ಲಿ ಎಷ್ಟು ನಾಯಿ ಇದೆ ಅಂತೇಳಿ. ಯಾಕೆ ಗೊತ್ತಾ, ಈ ಡೇಟಾ ಇಟ್ಕೊಂಡು ಅವರು ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಸಪೋಸ್ ನಾನೇ ಓಕೆ ABC ಪ್ರಾಣಿಗಳಿಗೆ ಆಪ್ರೇಷನ್ ಮಾಡಬೇಕಂದ್ರೆ ಟೆಂಡರ್ ತೊಗೊಂಡ್ರೆ ನನಗೆ ಕರೆಕ್ಟಿಗೆ ಓಕೆ ಆ ರೋಡಲ್ಲಿ ಓಕೆ ಎಷ್ಟು ನಾಯಿ ಇದೆ ಅಂತೇಳಿ ಗೊತ್ತಾದ್ರೆ ನನಗೂ ಇದಾಗುತ್ತೆ. ನಮ್ಮ ಮನೆ ಹತ್ರನೂ ಯಾರೂ ಬಂದಿಲ್ಲ, ಅಲ್ಲಿ ಅಕ್ಕಪಕ್ಕ ಸ್ಲಮ್ಮಲ್ಲೂ ಕೇಳಿದೆ ಯಾರೂ ಬಂದಿಲ್ಲ ಅಂತೇಳಿ. ಮತ್ತು ನಮ್ಮ ಚಿಕ್ಕಪೇಟೆ ಇದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದಾಪುರ ವಾರ್ಡು, ಜಯನಗರ ವಾರ್ಡು, ಓಕೆ ಸುಧಾಮ್ ನಗರ್ ವಾರ್ಡು, ಇಲ್ಲೆಲ್ಲ ಸುಮಾರು ಕಡೆ ಕೇಳಿದ್ದೀನಿ. ಯಾರು ಇದು ಬಂದರೆ ಎಲ್ಲೂ ಇದಾಗಿಲ್ಲ. BBMP ಅವರು ನೋಡಿ ಸೆನ್ಸಸ್ ಮಾಡಬೇಕಂದ್ರೆ ಕರೆಕ್ಟಾಗೆ ಮಾಡಬೇಕು. ಇದು ಸ್ಟ್ಯಾಟಿಸ್ಟಿಕಲ್ ಇದರಲ್ಲಿ ಇಷ್ಟು ನಾಯಿ ಇದೆ ಅಷ್ಟು ನಾಯಿ ಇದೆ ಅಂತೇಳಿ ಅಂದಾಜಲ್ಲಿ ಇದು ಮಾಡಬಾರ್ದು. ಎಲೆಕ್ಷನ್ ಕಮಿಷನ್ ಅವರು ಓಕೆ ಡೋರ್ ಟು ಡೋರ್ ಸರ್ವೆ ಮಾಡಿ ಎಷ್ಟು ಜನ ವೋಟರ್ಸ್ ಇದ್ದಾರೆ, ಯಾವ ರೋಡಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅಂತೇಳಿ ಕರೆಕ್ಟಿಗೆ ಡೇಟಾ ಇದೆ. ಅದೇ ರೀತಿಯಲ್ಲಿ ಬೀದಿ ನಾಯಿಗಳದ್ದು BBMP ಹತ್ರ ಕರೆಕ್ಟಿಗೆ ಡೇಟಾ ಇರಬೇಕು. ಯಾವ ರೋಡಲ್ಲಿ ಎಷ್ಟು ನಾಯಿ ಇದೆ, ಯಾವ ಏರಿಯಲ್ಲಿ ಎಷ್ಟು ನಾಯಿ ಇದೆ ಅಂತೇಳಿ. ಇವರು ಸುಮ್ಮನೆ ಸೆನ್ಸಸ್ ಥರ ಮಾಡಿಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಟೂಲ್ ಇಟ್ಕೊಂಡು ಇಷ್ಟು ನಾಯಿ ಇದೆ ಅಷ್ಟು ನಾಯಿ ಇದೆ ಅಂದರೆ ಅದು ತುಂಬ ಇದಾಗುತ್ತೆ. ಯಾಕಂದರೆ ನಮಗೆ ರಿಯಲ್ ಟೈಮ್ ಡೇಟಾ ಸಿಗೋಲ್ಲ. ಟೆಂಡರ್ ತಗೊಳ್ಳೋರ್ಗೂ ತೊಂದರೆ ಆಗುತ್ತೆ. ಓಕೆ ನಮಗೂ ಅನಿಮಲ್ ಲವರ್ಸ್ಗೂ ಇವಾಗ ಒಂದು ಯಾವ ರೋಡಲ್ಲಿ ಎಷ್ಟು ನಾಯಿ ಇದೆ, ನನಗೆ ನೋಡಿ ನಮ್ಮ ರೋಡಲ್ಲಿ ಎಷ್ಟು ನಾಯಿ ಇದೆ, ಅಕ್ಕಪಕ್ಕ ಎಷ್ಟು ನಾಯಿ ಇದೆ ಅಂತೇಳಿ ಡೇಟಾ ಇಲ್ಲ. BBMP ಕೇಳಿದ್ರೆ ಇಲ್ಲ ಅಂತಾರೆ. While Arun Prasad has said that the government should conduct a survey similar to the survey of the human population for accurate results, let's see if BBMP would be able to conduct such a resource-driven and financially burdensome survey.